ನಿಮಗೆ ಮಾತ್ರ ತುಂಬಾ ಅಪಮಾನ ಆಗುತ್ತಿದೆಯಾ? ತುಂಬಾ ಜನ ಹೇಳೋದು, ಗುರುಗಳೇ ನಮಗೆ ಅವಮಾನ ಗುರುಗಳೇ. ಇದು ಚಾಣಕ್ಯರು ಹೇಳಿದಂಥ ನೀತಿ. ಭಗವಾನ್ ಕೃಷ್ಣರು ಕೂಡ ಹೇಳಿರ್ತಕ್ಕಂಥದ್ದು. ಹಲವಾರು ಗುರು ಪರಂಪರೆ, ಹಲವಾರು ದೇವ ಪರಂಪರೆ, ಋಷಿ ಪರಂಪರೆ, ಮಹರ್ಷಿ ಪರಂಪರೆ. ನಿಮಗೆ ಮಾತ್ರ ಪದೇ ಪದೇ ಅವಮಾನ ಆಗುತ್ತಿದೆಯಾ? ಹೆಜ್ಜೆ ಹೆಜ್ಜೆಗೂ ಕೆಲವರು ಹೇಳ್ತಿರ್ತಾರೆ, ಗುರುಗಳೇ ಸಾಕಾಗ್ಬಿಟ್ಟಿದೆ ಗುರುಗಳೇ, ಜೀವನ ಬೇಸತ್ತೋಗ್ಬಿಟ್ಟಿದೆ ಗುರುಗಳೇ, ನಮ್ಮವರೇ ನಮ್ಮ ಜೊತೆಯಲ್ಲಿರೋರೇ ಅನ್ನತಕ್ಕಂಥದ್ದು. ನಿಮಗೆ ಮಾತ್ರ ಪದೇ ಪದೇ ಅವಮಾನ ಆಗುತ್ತಿದೆಯಾ? ನಿಮಗೆ ಮಾತ್ರ ಪದೇ ಪದೇ ಅಪವಾದಗಳು ಬರುತ್ತಿದೆಯಾ? ರೇ ಇವನು ಹೆಂಗಂತೆ, ಅವನು ಹಾಗಂತೆ, ದೋಷ್ತಿದಾನಂತೆ, ಕಂಡವರು ಸೊತ್ತು ತಿಂತಿದ್ದಾನಂತೆ, ಅವನು ಏನೋ ಯಾರಿಗೂ ಏನೋ ಮಾಡಿ ಬದುಕ್ತಿದಾನೋ, ಗ್ಯಾರಂಟಿ ಇಷ್ಟು ಬೇಗ ಇಷ್ಟು ದೊಡ್ಡ ಮನೆ, ಮಂತ್ರಗಾರ ಕಣ, ಅವನ್ ಮಾಟಗಾರ ಕಣ, ಏನೋ ಇದೆ ಕಣ ಅವನಲ್ಲಿ ಅನ್ನತಕ್ಕಂಥದ್ದು ನಿಮ್ಮ ಬಗ್ಗೆ ತುಂಬಾ ಈ ರೀತಿಯ ಅಪವಾದಗಳು ಹುಡುಕಿ ಬರ್ತಿದೆ. ಅವನ್ ಜೂಜುಕೋರ ಕಣ ಇರಬೇಕು, ಅವನ ಜೊತೆಲಿರೋರೆಲ್ಲ ಜೂಜುಕೋರರು, ಅವನು ಅಂಥವ್ರ ಜೊತೆಲಿ ಹೋಗ್ತಿದ್ದಾನೆ, ಅಂಥವ್ರ ಜೊತೆಲಿದ್ದಾನೆ, ಇಂಥವ್ರ ಜೊತೆಲಿದ್ದಾನೆ, ಇಂಥ ಎಡವಟ್ಟು ಕೆಲಸಗಳು ಖಂಡಿತ ಇರಬೇಕು ಅನ್ನತಕ್ಕಂಥ ಅಪವಾದಗಳು. ಕ್ಯಾರೆಕ್ಟರ್ ಬಗ್ಗೆ ಅಸಾಸಿನೇಷನ್, ಪದೇ ಪದೇ ನಿಮ್ಮ ವ್ಯಕ್ತಿತ್ವದ ಮೇಲೆ ಅಪವಾದಗಳು ಮಾಡುತ್ತಿದ್ದಾರೆ. ನಿಮ್ಮ ವ್ಯಕ್ತಿತ್ವವನ್ನ ಕೊಲ್ತಿದ್ದಾರೆ ಸುತ್ತಮುತ್ತ ಹೇಳ್ಕೊಂಡು. ಇವನು ಹೀಗೆ, ಇಷ್ಟ ಆಸ್ತಿ ಮಾಡಕ್ಕಾಗೋದಿಲ್ಲ ಕಣ, ಅವನ ಬಗ್ಗೆನೆ ತುಂಬಾ ಜನ ಮಾತಾಡ್ತಿದ್ದಾರೆ. ಒಳ್ಳೇದು ಅಂದ್ರೆ ಅವನು ಸಿಕ್ಕಾಬಿಟ್ಟೆ ಲಂಚ ಕೊಟ್ಟಿರ್ಬೇಕು, ಬ್ರೈಬ್ ಮಾಡಿಬಿಟ್ಟಿದ್ದಾನೆ ಕಣ ಅವನು. ಕೆಲವ್ರ ಬಗ್ಗೆ ಕೆಲವೊಂದು ಸಮಯ ಕೆಲವ್ರುಗಳು ಮಾತಾಡ್ತಿದ್ರೆ ಕೆಲವ್ರಿಗೆ ಸಹಿಸೋಲ್ಲ. ಮಾಮೂಲು ಬಂದಿರಬೇಕು ಕಣ, ಮಾಮೂಲು ಬಂದಿರಬೇಕು. ಸಿಕ್ಕಾಬಟ್ಟೆ ಆ ವ್ಯಕ್ತಿಯಿಂದ ಅವ್ರ ಬಗ್ಗೆ ಜೈಕಾರ ಆಗ್ತಿದ್ದಾರೆ ಅಂದ್ರೆ ಗ್ಯಾರಂಟಿ ಕಣ. ಈ ರೀತಿ ನಿಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡುವಂತ ಪ್ರಯತ್ನಗಳು ನಡೆಯುತ್ತಿದೆ. ಹೀನಾತಿಹೀನವಾಗಿ ತುಂಬಾ ಕೆಟ್ಟದಾಗಿ ನಿಮ್ಮ ಬಗ್ಗೆ ಹೇಳುತ್ತಿದ್ದಾರೆ. ಇವೆಲ್ಲೋದ್ರೂ ಬಂದ್ರು ಒಂಥರ ಇವನ ಉದ್ಧಾರಕ ಆದ ಹಾಗೆ, ಇವನ ಅವನು ಅದು ಮಾಡದ ಹಾಗೆ, ಅವನ ಜೊತೆಗಳು ಸರಿಯಾಗಿದ್ದಾವೆ ಬಿಡಿ, ದಂಡಪಿಂಡ ಇವನು, ಸೋಮಾರಿ ಇವನು, ಈ ರೀತಿ ಈಕೆ ಉದ್ಧಾರಕ ಮಾಡಿದ್ಲು ಕಾಣ. ಆ ಮನೆಗೆ ಇವಳು ಕಾಲಿಟ್ಲು ಅಂದ್ರೆ ಅಂತೊಳ್ದಂಗೆ ಬಿಡು ಅನ್ನತಕ್ಕಂಥ ರೀತಿಯಲ್ಲಿ ಈ ರೀತಿ ನಡೀತಿರುತ್ತೆ. ಏನು ಕೆಲವರು ಇರ್ತಾರೆ ನಿಮಗೆ ಬರೀ ನೋವು ಕೊಡಕ್ಕೆ ಅಂತ ಬಂದಿರ್ತಾರೆ, ಹೆಂಗಾದ್ರೂ ಚುಚ್ಚೋದು. ಇದು ಕೆಲಸದ ಕಡೆಗಳಲ್ಲಿ ನಡೆಯುತ್ತೆ ಸಾಮಾನ್ಯವಾಗಿ, ಕುಟುಂಬಗಳಲ್ಲಿ, ಕೆಲಸದ ಕಡೆಯಲ್ಲಿ. ಮೊನ್ನೆ ಕೂಡ ಒಂದು ತಾಯಿ ಜೀವ, ಗುರುಗಳೇ 17 ವರ್ಷ ಆಯಿತು ನಾವು ನಮ್ಮ ಮನೆಯಲ್ಲೇ ಪೂಜೆ ಮಾಡಿ, ನಮ್ಮ ಅತ್ತೆ ಬಿಡಲ್ಲ, ನಮ್ಮ ಅತ್ತಿಗೆ ಬಿಡಲ್ಲ, ಯಜಮಾನರ ಅಕ್ಕ ಬಿಡೋಲ್ಲ, ದೊಡ್ಡ ವಾರಸ್ದಾರರು, ದೊಡ್ಡ ವ್ಯಕ್ತಿಗಳ ಕುಟುಂಬ, ತುಂಬಾ ದೊಡ್ಡ ವ್ಯಕ್ತಿಗಳ ಕುಟುಂಬ, ಸೊಸೆ ಕೈಯಲ್ಲಿ ಪೂಜೆ ಇಲ್ಲ ಮಕ್ಕಳೇ. ಚುಚ್ಚೋದು, ಎದ್ರೆ ಕೂತ್ರೆ ಚುಚ್ಚೋದು. ಮಗ ಬಾಯಿ ಬಿಚ್ಚಲ್ಲ, ದೊಡ್ಡ ಅಧಿಕಾರಿ, ತುಂಬಾ ದೊಡ್ಡ ಅಧಿಕಾರಿ, ತುಂಬಾ ಧರ್ಮಾತ್ಮ. ಎಂತ ಧರ್ಮಾತ್ಮನ ಹೆತ್ತಿದೀಯ ತಾಯಿ, ಸಿಕ್ಕಿದಾನೆ ನಿನಗೆ. ಪೂಜೆ ಕೊದ್ದಿ ಪುರುಷ ಅಂತ ಹೇಳ್ತಿರ್ತೀವಿ, ನೀನು ಯಾವ ಜನ್ಮದ ಪೂಜೆ ಏನೋ, ನಿನಗೆ ಇಂಥ ಒಂದು ಅದ್ಭುತವಾದಂತ ಒಂದು ಸಂಗಾತಿ ಸಿಕ್ಬಿಟ್ಟಿದ್ದಾನೆ. ಗುರುಗಳ ಅವ್ರಿಲ್ಲ ಅಂದಿದ್ರೆ ನಾನು ಯಾವತ್ತೂ ಆತ್ಮಹತ್ಯೆ. ಎದ್ರೆ ಕೂತ್ರೆ ನಿಂತ್ರೆ ಇಲ್ಲ, ಕೆಲಸದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನ ನಾಶ ಮಾಡೋದು, ನಿಮ್ಮ ಕ್ರಿಯೇಟಿವಿಟಿಯನ್ನ ನಾಶ ಮಾಡೋದು, ನೋವು ಕೊಡೋದು. ನಿಮ್ಮ ಬಗ್ಗೆ ದೇ ಆರ್ ಗೋಯಿಂಗ್ ಟು ಬಿಚ್ ಅಬೌಟ್ ಯು. ಕ್ಯಾರೆಕ್ಟರ್ ಅಸಾಸಿನೇಷನ್. ಅವನು ಕೆಲಸ ಬರಲ್ಲ ಸರ್, ನೀವು ಮಾಡೋ ಕೆಲಸಕ್ಕೆಲ್ಲ ತಪ್ಪಾಗಿ ಹೇಳೋರು.
ನೀವು ಮಾಡುವ ಕೆಲಸಕ್ಕೆಲ್ಲ ತಪ್ಪಾಗಿ ಮೇಲಾಧಿಕಾರಿಗೆ ಹೇಳೋದು, ಕೊಲೀಗ್ಸ್ಗೆ ಹೇಳೋದು, ಸಬಾರ್ಡಿನೇಟ್ಸ್ಗೆ ಹೇಳೋದು, ಸಹೋದ್ಯೋಗಿಗಳಿಗೆ ಹೇಳೋದು, ಸುತ್ತಮುತ್ತ ಪರಿಚಯಸ್ಥರಿಗೆ ಹೇಳೋದು, ಎಂಥವನ್ ಕುದುರಿಸ್ಬಿಟ್ಟಿದಾರ್ರಿ ಆ ಕೆಲಸದಲ್ಲಿ. ಬರೀ ನೆಗೆಟಿವ್ ಮಾತಾಡೋದು ನಿಮ್ಮ ಬಗ್ಗೆ ಅನ್ನತಕ್ಕಂಥದ್ದಾದರೆ, ಹಾಗೆಯೇ ನಿಮಗೆ ತುಂಬ ಮೇಲಿಂದ ಮೇಲೆ ಶತ್ರುಗಳು ಆಗುತ್ತಿದ್ದಾರೆ, ಉಂಟಾಗ್ತಿದ್ದಾರೆ. ಎಲ್ಲೋದ್ರೂ ಶತ್ರುಗಳೇ. ಅದೇನಪ್ಪ ನಾನು ಮಾಡಿದ್ದೆ, ನನಗೂ ಅವನಿಗೂ ಪರಿಚಯನೇ ಇಲ್ಲ, ನಾನು ಅವನ ಜೊತೆಲಿ ಕೂತು ತಿಂದಿಲ್ಲ, ಊಟ ಮಾಡಿಲ್ಲ, ವ್ಯವಹಾರ ಮಾಡಿಲ್ಲ, ವ್ಯಾಪಾರ ಮಾಡಿಲ್ಲ, ಬಂಧುತ್ವ ಇಟ್ಕೊಂಡಿಲ್ಲ, ಸಂಬಂಧಗಳಿಲ್ಲ, ಯಾವುದರಲ್ಲೂ ಇಲ್ಲ. ಬಟ್ ನನ್ನ ಬಗ್ಗೆ ತುಂಬಾ ಕೆಟ್ಟದಾಗಿ ಶತ್ರುತ್ವ, ನಾನು ನಾಶ ಮಾಡಬೇಕು ಅಂತಾನೆ. ನನ್ನ ದೇವಸ್ಥಾನ ಹಾಳು ಮಾಡಬೇಕು ಅಂತಾನೆ, ನನ್ನ ಹೆಸರು, ನನ್ನ ಮಠವನ್ನು ಹಾಳು ಮಾಡಬೇಕು ಅಂತಾನೆ, ನನ್ನ ಸಂಸ್ಥೆನ ಹಾಳು ಮಾಡಬೇಕು ಅಂತಾನೆ, ನನ್ನ ಕುಟುಂಬವನ್ನ ಹಾಳು ಮಾಡಬೇಕು ಅಂತಾನೆ. ಎಲ್ಲಿಂದಲೂ ಶತ್ರುಗಳು ಉಂಟಾಗ್ತಿದಾರಪ್ಪ, ಎಲ್ಲಿಂದಲೂ. ನಾನು ಏನು ಮಾಡಿಲ್ಲ. ಬಂದ್ರು ನಮ್ದೊಂದು ಮಠ ಇದೆ, ಶಿವ ಅಂತ ಪ್ರಸಾದ ನನ್ನ ಮಠಕ್ಕೆ ಕೊಟ್ಟಿದ್ದೇನೆ. ಇಲ್ಲ ಬಂದಾಗ ನನಗೆ ಗೊತ್ತಿಲ್ಲ, ಪರಿಚಯ ಇಲ್ಲ, ನಮಸ್ತೆ ನಮಸ್ತೆ. ಊಟ ಮಾಡ್ತೀರಾ ಅನ್ನೋದಕ್ಕೂ ಊಟ ಮಾಡ್ಕೊಂಡು ಹೋಗಿ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ಊಟ ಮಾಡ್ತೀರಾ ಅನ್ನೋದಕ್ಕೂ ಊಟ ಮಾಡಿ ಅನ್ನೋದಕ್ಕೂ ವ್ಯತ್ಯಾಸವಿದೆ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಯಾರಾದ್ರೂ ಮನೆಗೆ ಹೋದಾಗ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ನಾನು ಇಲ್ಲಪ್ಪ ಅಂತ ಹೇಳಬಾರ್ದು. ಅಂದ್ರೆ ಮಾನ ಮರ್ಯಾದೆ ಏನು ಇಲ್ಲದೆ ನನ್ನ ಮನೇಲಿ ಊಟ ಮಾಡಕ್ ಬಂದಿದ್ಯಾ ಅಂತಕ್ಕಂಥ ಮಾತು. ಊಟ ಮಾಡಲು ಅದು. ಊಟ ಮಾಡ್ತೀರಾ ಅಂದ್ರೆ ನಾನು ನಿನಗೆ ಇಡೋಕೆ ಇಷ್ಟ ಇಲ್ಲ, ಅವನೇ ನಿಜವಾದ ಶತ್ರು. ಊಟ ಮಾಡು, ಊಟ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಅದು ವ್ಯಕ್ತಿತ್ವ. ಬಟ್ ಗೊತ್ತಿಲ್ಲ, ಬಂದವ್ರಿಗೆಲ್ಲ ಊಟ ಮಾಡಿ ಅಂತಲೇ ಹೇಳಿರೋದು. ಊಟ ಮಾಡಿ, ಊಟ ಇಡಮ್ಮ. ಆದರೂ ಶತ್ರುಗಳೇ, ಇವ್ರ ಮನೆ ಬಂಗಾರ ಆಗೋಗ. ನಾನೇನಪ್ಪ ಮಾಡಿದ್ದೆ ಇವ್ರಿಗೆ? ಇದೇನಪ್ಪ ಇದು? ಪರಿಚಯ ಇಲ್ಲ, ಎಂಥದ್ದು ಇಲ್ಲ. ನಿಮಗೆ ಪದೇ ಪದೇ ಮೇಲಿಂದ ಮೇಲೆ ಈ ರೀತಿ ಶತ್ರುಗಳು ಉಂಟಾಗುತ್ತಿದ್ದಾರೆ. ಹಾಗೆ ನಿಮ್ಮ ಮೇಲೆ ತುಂಬ ವಿಮರ್ಶೆಗಳು. ಅವನು ಹಂಗಂತೆ ಕಣೋ, ಗೊತ್ತಾ, ಅವನು ಪಕ್ಕದಲ್ಲೊಂದು ಇದೆಯಂತೆ, 2ನೇ ಮದುವೆ ಆಗಿದ್ದಾನಂತೆ, ಅವ್ರ ಹೆಸರಲ್ಲಿ ಮಾಡಿಟ್ಟವನಂತೆ ಆಸ್ತಿಗಳು. ಗೊತ್ತಿದೆಯಾ ನಿನಗೆ? ಅವರ ಹೆಸರಲ್ಲಿ ಮಾಡಿಟ್ಟಿದ್ದಾನಂತೂ ಬೇಜಾನ್ ಇಟ್ಟಿದ್ದಾನೆ. ವಿಮರ್ಶೆಗಳು, ಸದಾ ವಿಮರ್ಶೆ, ಪದೇ ಪದೇ. ಇದೇನೋ ಇದು ನಮಗೆ ಅರ್ಥವಾಗದ ಭಾವ. ಸರಿ ಹೋಗಿ, ಪದೇ ಪದೇ ನಿಮ್ಮ ಮೇಲೆ ಯುದ್ಧಕ್ಕೆ ಬರ್ಲಿಕ್ಕೆ ಸಿದ್ಧ ಆಗ್ತಿದ್ದಾರೆ. ನೀವು ಏನ್ ಮಾಡಿದ್ರು ಅಲ್ಲೊಬ್ಬ ಶತ್ರು ಉಂಟಾಗ್ತಿದ್ದಾನೆ, ಅಡ್ಡಿ ಮಾಡ್ತಿದ್ದಾರೆ. ಎಲ್ರ ಮುಂದ್ಗಡೆ ಶಾಲೆನಲ್ಲಿ ಕರೆದು, ಟೀಚರ್ ಕೂಡ, ನಿಮ್ಮ ಕೊಲೀಗ್ಸ್ ಕೂಡ, ಸ್ಟೂಡೆಂಟ್ಸ್ ಕೂಡ, ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಕೂಡ ಸಹಿಸ್ಲಿಕ್ಕೆ ಆಗ್ತಿಲ್ಲ. ನಿಮ್ಮ ಮೇಲೆ ಆ ಕಡೆ ಬಂದ್ರೆ ಹಿಂಗೆ ತಳ್ಕೊಂಡು ಹೋಗ್ತಾರೆ, ಈ ಕಡೆ ಬಂದ್ರೆ, ಎದುರುಗಡೆ ಬಂದ್ರೆ ಹಂಗೂ ಗುರಾಯಿಸ್ಕೊಂಡು ಹೋಗ್ತಾರೆ. ಯಾವ್ದಾದ್ರು ಫಂಕ್ಷನ್ಗೆ ಹೋದ್ರೆ, ಫಂಕ್ಷನ್ ಬಂದ್ರೆ ಏನೋ ಇದು, ಇದೇನೋ ಶರ್ಟ್ ಹೊಸದಾಗಿದೆ, ಅದೇ ಹಳೆ ಶರ್ಟ್ ಮಗ, ಅದೇ ಸೀರೆ, ಲಾಸ್ಟ್ ಪ್ರೋಗ್ರಾಮ್ನಲ್ಲೂ ನೋಡ್ಲಿಲ್ವಾ ಫಂಕ್ಷನ್ ಅಲ್ಲಿ, ಅದೇ ಸೀರೆ. ಅದೇ ಬಜಾಜ್ ಚೇತಕಲ್ಲೇ ಬರ್ತಿದ್ದಾನ ಕಣ ಅವನ ಯೋಗ್ಯತೆ. ಪದೇ ಪದೇ ನಿಮ್ಮ ಯೋಗ್ಯತೆಯನ್ನ ವಿಮರ್ಶೆ ಮಾಡ್ತಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ತೊಂದರೆಗಳು ಕೊಡ್ತಾರೆ. ಮನೆ ಓನರೇ, ಖಾಲಿ ಮಾಡ್ರಿ ರೀ, ನೀರ್ ಹಾಕ್ರಿ. ಅಯ್ಯೋ ಶಿವನೇ, ಬಾಡಿಗೆ ಕೊಡ್ತಿದೀವಪ್ಪ. ಅದ್ಯಾಕ್ರಿ ಲೈಟ್ ಎಲ್ಲ ಕರೆಂಟ್ ಹಾಕೊಂಡಿದ್ರಿ? ಅರೆ ಕರೆಂಟ್ ಬಿಲ್ ಕಟ್ತೀವಪ್ಪ ನಾವು. ಅದೇನ್ರಿ ಗಾಡಿನ ಹಂಗ ಅಡ್ಡ ನಿಲ್ಸಿದ್ರಿ? ಅರೆ ಶಿವನೇ, ಬಾಡಿಗೆ ಕಟ್ತಿದ್ದೀನಪ್ಪ. ಆಫೀಸಲ್ಲೂ ಹಂಗೆ ರಜಾ ಕೇಳಿದ್ರೆ, ಇಲ್ಲ ಇವನಿಗೆ, ನೀವೊಬ್ಬರೇ ಕೆಲಸ ಮಾಡ್ಬೇಕು. ಲೇಟ್ ಆಗೋದ್ರೂ ಚಿಂತೆ ಇಲ್ಲ, ನೀವೊಬ್ಬರೇ. ಈ ಒಂದು ಭಾವಗಳು ಪದೇ ಪದೇ ನಿಮಗೆ
ಹೆಜ್ಜೆ ಹೆಜ್ಜೆಗೂ ಆಗುತ್ತಿದೆ ಅಂದರೆ ಏನ್ ಗೊತ್ತಾ ಮಕ್ಕಳೇ, ನೀವು ತುಂಬಾ ಸಂತೋಷ ಪಡಬೇಕು. ನಿಮ್ಮನ್ನು ಅಳಿಸ್ತಿದ್ದಾರೆ ಮಾತಿಗೂ ಚುಚ್ಚಿ, ಸಖತ್ ಸಂತೋಷ ಪಡಬೇಕು. ನಿಮಗೆ ಮಾತ್ರ ಹೆಜ್ಜೆ ಹೆಜ್ಜೆಗೂ ನೋವು ಕೊಡ್ಲಿಕ್ಕೆ, ಅವಮಾನ ಮಾಡಲಿಕ್ಕೆ ದೇ ಆರ್ ಟ್ರೈಂಗ್ ಟು ಡೂ ದ್ಯಾಟ್. ಫಾರ್ ದ್ಯಾಟ್ ದೇವ್ರಿಗೆ ಒಂದು ಕಾಯಿ ಹೆಚ್ಚಾಗಿ ಹೊಡೀರಿ, ಒಂದು ದೀಪ ಹೆಚ್ಚಾಗಿ ಹಚ್ಚಿ, ಒಂದು ಪ್ರಾರ್ಥನೆ ಹೆಚ್ಚಾಗಿ ಮಾಡಿ, ಇನ್ನಷ್ಟು ನಕ್ಕು ಬಿಡಿ. ಬ್ಯೂಟಿಫುಲಿ ಮನಪೂರ್ವಕವಾಗಿ ನಕ್ಕು ಬಿಡಿ, ಆನಂದ ಪಡಿ, ಪ್ರತಿ ಹೆಜ್ಜೆಗೂ ಸಂತೋಷ ಪಡಿ. ಇನ್ನು ಮೇಲೆ ನೆನ್ಪಿಟ್ಕೊಳ್ಳಿ, ಇದೇನು ಗುರುಗಳೇ ಹಿಂಗೆ ಹೇಳ್ತೀರಾ? ಹೌದು, ಇಷ್ಟು ಒಕ್ಕೂಟ ವ್ಯವಸ್ಥೆ ನಿಮ್ಮ ಮೇಲೆ ದಾಳಿ ಮಾಡ್ತಿದೆ ಅಂದ್ರೆ ಅವ್ರಿಗೆ ಸಹಿಸ್ಲಿಕ್ಕಾಗ್ತಿಲ್ಲ. ಅವ್ರಿಗೆ ಗೊತ್ತು ನೀವೊಬ್ಬ ದಂಡನಾಯಕ ಅಂತ, ನೀವೊಬ್ಬ ಸೇನಾಪತಿ ಅಂತ ಗೊತ್ತು. ನಿಮ್ಮ ಕೈಯಲ್ಲಿ ಸರಿಯಾದ ಸಮಯ ಸಿಕ್ಕಿದ್ರೆ ದಂಡಯಾತ್ರೆಯೇ ನೀವು ಮಾಡೋದು, ದಂಡಯಾತ್ರೆಯೇ. ನಿಮ್ಮ ಗೆಲುವು ಅವ್ರಿಗೆ ಸಹಿಸ್ಲಿಕ್ಕಾಗ್ತಿಲ್ಲ. ಯು ಆರ್ ಅನ್ ಎಕ್ಸ್ಟ್ರಾರ್ಡಿನರಿ ಲೀಗ್. ನೀವೊಬ್ಬ ಲೆಜೆಂಡ್ ಅಂತ ಅರ್ಥ ಮಾಡ್ಕೊಳ್ಳಿ. ಅದು ನಿಮ್ಮ ಅತ್ತೆ ಇರ್ಬೋದು, ನಿಮ್ಮ ಸೊಸೆ ಇರ್ಬೋದು, ನಿಮ್ಮ ಗಂಡ ಇರ್ಬೋದು, ನಿಮ್ಮ ಮಕ್ಕಳಿರ್ಬೋದು, ಈ ಗುರುನೇ ಇರ್ಬೋದು. ಸಹಿಸ್ತಿಲ್ಲ, ಲಾಸ್ಟ್ ಟೈಮ್ ಬಂದಾಗ ಹಿಂಗ್ ಬಂದ, ಈಗ ನೋಡಿದ್ರೆ ಹಿಂಗೆ. ಖಂಡಿತ ನಿಮ್ಮ ಏಳಿಗೆ, ಯು ಆರ್ ಸಮಥಿಂಗ್ ಸ್ಪೆಷಲ್. ನೀವೊಬ್ಬ ಅದ್ಭುತವಾದ ವ್ಯಕ್ತಿ, ಅತಿ ಆಕರ್ಷಣೀಯ ವ್ಯಕ್ತಿ, ಅತಿ ಶಕ್ತಿ ಸಾಮರ್ಥ್ಯವುಳ್ಳ ವ್ಯಕ್ತಿ, ಅತಿ ಬುದ್ಧಿವಂತ ವ್ಯಕ್ತಿ, ಅತಿ ಜ್ಞಾನ ವ್ಯಕ್ತಿ, ಅತಿ ವೇದಾಂಗಗಳನ್ನ ತಿಳಿದಿರೋ ವ್ಯಕ್ತಿ. ನಿಮ್ಮ ರಂಗದಲ್ಲಿ ನೀವೊಬ್ಬ ಅದ್ಭುತವಾದ ಸಾಧಕ. ನಿಮ್ಮನ್ನ ಈ ರೀತಿ ಪ್ರಚೋದಿಸ್ತಿದ್ದಾರೆ ಅಂದ್ರೆ ನೀವು ಅವರೆಲ್ರಿಗಿಂತ ಮುಂದೆ ಇದ್ದೀರಿ, ಅವ್ರಿಗೆ ಆಗ್ತಿಲ್ಲ ಸಹಿಸ್ಲಿಕ್ಕೆ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ವಿಮರ್ಶೆ, ಅಪಮಾನ, ಕ್ರೋಧೋನ್ಮತ್ತ, ನಿಮ್ಮನ್ನ ನಿರುತ್ಸಾಹ ಪಡಿಸ್ಲಿಕ್ಕೆ ಈ ರೀತಿಯ ನಾನಾ ರೀತಿಯ ಅಪವಾದಗಳು, ಅವಮಾನಗಳು, ತೊಂದರೆಗಳು, ನೋವುಗಳು, ಬಾಧೆಗಳು, ವಿಮರ್ಶೆಗಳು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥದ್ದು, ನಿಮ್ಮ ಬಗ್ಗೆ, ನಿಮ್ಮ ಪರಿವಾರದ ಬಗ್ಗೆ, ನಿಮ್ಮ ಸಂಸ್ಥೆಯ ಬಗ್ಗೆ, ನಿಮ್ಮ ವ್ಯವಸ್ಥೆಯ ಬಗ್ಗೆ ಅವನು ಮಾಡ್ತಿದ್ದಾನೆ ದಾಳಿ ಅಂತ ಹೇಳ್ದಂದ್ರೆ ಖುಷಿ ಪಡಿ. ವಾವ್, ಐ ಆಮ್ ದ ಬೆಸ್ಟ್, ನಾವು ದೊಡ್ಡವರು, ಅದಕ್ಕೆ ಅವ್ರಿಗೆಲ್ಲ ಆಗ್ತಿಲ್ಲ. ಸೊ ಇವತ್ತಿಂದ ಇದನ್ನ ಮನಸ್ಸಿನಲ್ಲಿ ನೆನಪಿಟ್ಟುಕೊಳ್ಳಿ, ದ್ಯಾಟ್ ಐ ಆಮ್ ನಾಟ್ ಎ ಸ್ಮಾಲ್ ಪರ್ಸನ್. ನಾನೊಬ್ಬ ಚಿಕ್ಕವರಲ್ಲ, ನಾನು ಇವರೆಲ್ಲರಿಗಿಂತಲೂ ಮುಂದಕ್ಕಿದ್ದೇನೆ, ಎತ್ತರಕ್ಕಿದ್ದೇನೆ, ಬೆಳೆಯುತ್ತಿದ್ದೇನೆ. ನೀವು ಬೆಳೆಯುತ್ತಿದ್ದೀರಿ ಅಂತ ಅರ್ಥ. ನಿಮ್ಮ ಮೇಲೆ ಶತ್ರುಗಳು ಕೂಡ್ಕೊಂಡು ಬರ್ತಿದ್ದಾರೆ, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ದಾರೆ, ನಿಮ್ಮ ಸಂಸ್ಥೆ ಎಲ್ಲೋ ದೊಡ್ಡದಾಗ್ತಿದೆ, ನಿಮ್ಮ ವ್ಯಕ್ತಿತ್ವ ಎಲ್ಲೋ ತುಂಬಾ ದೊಡ್ಡದಾಗ್ತಿದೆ, ನಿಮ್ಮ ಒಳ್ಳೆತನ ಇನ್ನಷ್ಟು ಜನಕ್ಕೆ ಪರಿಚಯ ಆಗ್ತಿದೆ. ಇವನಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ, ಇವ್ರಿಗೆ ಆಗ್ತಿಲ್ಲ. ಮಕ್ಕಳ ದಗ 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 ಡಾನ್ಸ್ ಮಾಡ್ತಿದ್ದಾರೆ, ಡಿಕ್ ಚಿಕ್ ಡಿಕ್ ಚಿಕ್ ಡಿಕ್ ಚಿಕ್ ಏನೋ ಮಾಡ್ತಿದ್ದಾರೆ ಇವರು. ಇವ್ರಿಗೆ ಆಗ್ತಿಲ್ಲ, ಇವ್ರಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ ನಿಮ್ಮ ಬೆಳವಣಿಗೆ. ಆದ್ರಿಂದ ಇವತ್ತಿಂದ ನೆನ್ಪಿಟ್ಕೊಳ್ಳಿ, ನಿಮ್ಮ ಡೈರಿನಲ್ಲಿ ಬರ್ಕೊಳ್ಳಿ, ನಿಮ್ಮ ಗೋಡಿನಲ್ಲಿ ಬರ್ಕೊಳ್ಳಿ, ನಿಮ್ಮ ಕನ್ನಡಿನಲ್ಲಿ ಬರ್ಕೊಳ್ಳಿ, ನಿಮ್ಮ ಟಾಯ್ಲೆಟಲ್ಲಿ ಒಂದು ಪೋಸ್ಟ್ ಹಾಕೊಂಡು ಅಂಟಿಸ್ಕೊಳ್ಳಿ, ನೀರು ಬಿದ್ದರೂ ಅಳಿಸ್ತಾ ಇದೆ. ನಾನು ದೊಡ್ಡವನು, ನನ್ನನ್ನು ಸೋಲಿಸುವವರು, ಅವಮಾನಿಸುವವರು, ಅಪಮಾನಿಸುವವರು ಯಾರೂ ಇಲ್ಲ. ಯಾರೇನೇ ಮಾಡಿದರೂ ನನ್ನ ಗುರಿ ತಲುಪುವುದನ್ನ ನಾನು ಬಿಡುವುದಿಲ್ಲ. ಅದು ನಿಮ್ಮ ಶಾಲೆಯಲ್ಲೇ ಆಗಿರ್ಬೋದು ಮಕ್ಕಳೇ, ನಿಮ್ಮ ಕಾಲೇಜಲ್ಲಿ ಆಗಿರ್ಬೋದು. ಸಂಬಡಿ ಈಸ್ ಟೀಸಿಂಗ್ ಯು, ಸಂಬಡಿ ಈಸ್ ಪಿಂಚಿಂಗ್ ಯು. ಅವನಿಗೆ ಸಹಿಸ್ಲಿಕ್ಕೆ ಆಗ್ತಿಲ್ಲ. ನೀವು ಮ್ಯಾಥ್ಸಲ್ಲಿ ಜೀನಿಯಸ್ ಇರಬೇಕು, ಅದಕ್ಕೆ ಸೈನ್ಸನ್ನು ತಗೊಬಂದು ಮಾತಾಡ್ತಾನೆ. ಸೈನ್ಸಲ್ಲಿ ಸ್ವಲ್ಪ ಕಡಿಮೆ ತೆಗ್ದಿರ್ತೀರಿ, ಇಲ್ಲ ನೀಟಲ್ಲಿ ಸ್ವಲ್ಪ ಕಡಿಮೆ ತೆಗ್ದಿರ್ತೀರ. ನಿನ್ನ ಯೋಗ್ಯತೆಗೆ ಡಾಕ್ಟರ್, ಅವನಿಗೇನು ಗೊತ್ತು, ನಾಳೆ ಒಂದು ದೊಡ್ಡ ವೈದ್ಯಕೀಯ ಸಂಸ್ಥೆಯನ್ನು ಕೊಂಡುಕೊಳ್ಳಬಲ್ಲಿರಿ. ಅಂಥದ್ದೊಂದು ಮಹತ್ ಶಕ್ತಿಯನ್ನ ಪರಮಾತ್ಮ ಕೊಟ್ಟಿದ್ದಾನೆ. ನಿಮ್ಮನ್ನ ನೀವು ನಂಬಿ ಖುಷಿ ಪಡಿ. ಇವ್ ನೋಡ್ಬಿಟ್ಟ ರನ್ನಿಂಗ್ ರೇಸ್, ನೋಡಿ ಬಿದ್ದುಬಿಟ್ಟ ರನ್ನಿಂಗ್ ರೇಸಲ್ಲಿ, ಪರವಾಗಿಲ್ಲ. ವಾಕಿಂಗ್ ಅಲ್ಲಿ ನಿಮಗೊಂದಿರುತ್ತೆ, ಹೈ ಜಂಪಲ್ಲಿ ಇರುತ್ತೆ, ಲಾಂಗ್ ಜಂಪಲ್ಲಿ ಇರುತ್ತೆ. ಚಿತ್ರಾನ್ನ ಮಾಡಿದಾಳೆ ನೋಡಪ್ಪ, ಪರವಾಗಿಲ್ಲ, ನಾನು ಅನ್ನ ರಸಂನಲ್ಲಿ ಸೂಪರ್ ಆಗಿದ್ದಾನೆ, ಅದಕ್ಕೆ ಕೆದಕುತ್ತಿರುವುದು. ನೆನಪಿಟ್ಟುಕೊಳ್ಳಿ, ಅವರಿಗೆ ನಿಮ್ಮ ಏಳಿಗೆ ಸಹಿಸಲಾಗುತ್ತಿಲ್ಲ ಮಕ್ಕಳೇ. ನಿಮ್ಮ ವ್ಯಕ್ತಿತ್ವ ಸಹಿಸ್ಲಿಕ್ಕಾಗ್ತಿಲ್ಲ, ನಿಮ್ಮ ಬೆಳವಣಿಗೆ ಸಹಿಸ್ಲಿಕ್ಕಾಗ್ತಿಲ್ಲ, ನಿಮ್ಮ ಸಹನೆ ಸಹಿಸ್ಲಿಕ್ಕಾಗ್ತಿಲ್ಲ, ನಿಮ್ಮ ತಾಳ್ಮೆ ಸಹಿಸ್ಲಿಕ್ಕಾಗ್ತಿಲ್ಲ. ನಿಮ್ಮ ಸಹನೆ ತಾಳ್ಮೆ ಸಹಿಸಲು ಆಗುತ್ತಿಲ್ಲ. ದ್ಯಾಟ್ಸ್ ಇಟ್.
ಆದ್ರಿಂದ ಇವತ್ತಿಂದ ಚಿಂತಿಸ್ಬೇಡಿ, ಕಣ್ಣೀರು ಹಾಕ್ಬೇಡಿ, ಸಂಕಟ ಪಡಬೇಡಿ. ನೋಡ್ದಾ ನಮ್ಮವ್ರೆ ಹಿಂಗೆ ಅಂದ್ಬಿಟ್ರು, ನಮ್ಮ ಜೊತೆಲಿ ನಮ್ಮ ಬಾಸು, ನನ್ನ ಕೊಲೀಗು, ನನ್ನ ಫ್ರೆಂಡು, ನನ್ನ ರಿಲೇಟಿವ್, ನನ್ನ ಬಂಧು, ಅವೆಲ್ಲ ಬಿಡಿ, ಅವೆಲ್ಲ ಬಿಡಿ. ನಿಮ್ಮ ಕರ್ತವ್ಯ ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಏನು ಮೇಲೆ ಥ್ಯಾಂಕ್ ಯು ವೆರಿ ಮಚ್, ಪ್ರತಿ ಮಾತುಗೂ ಥ್ಯಾಂಕ್ ಯು ವೆರಿ ಮಚ್ ಹೇಳಿ. ಯು ಆರ್ ಎ ಲೆಜೆಂಡ್. ನೀವೊಬ್ಬ ಹುಟ್ಟು ಯೋಧ, ದಂಡನಾಯಕನೇ. ನಿಮ್ಮ ಪಾಡಿಗೆ ದಂಡಯಾತ್ರೆಗೆ ಸಿದ್ಧತೆ ಮಾಡ್ಕೊಳ್ಳಿ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ.